ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅಕ್ಟೋಬರ್ 2, 3, 4ರಂದು ನಡೆಯುವ ಭಾಗ್ಯವಂತಿ ದೇವಿಯ ಜಾತ್ರಾ ಮಹೋತ್ಸವದ ಕರಪತ್ರವನ್ನು ಭಾಗ್ಯವಂತಿ ದೇವಿಯ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಪ್ರಾದೇಶಿಕ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಾಮಾಜಿಕ ಹೋರಾಟಗಾರರು ಉಮೇಶ್ ಕೆ ಮುದ್ನಾಳ್, ಶಹಾಪುರ ತಾಲೂಕಿನ ಯಾದಗಿರಿ ಮತಕ್ಷೇತ್ರದ ದೋರ್ನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಸುಕ್ಷೇತ್ರ ಕರಣಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಟೋಬರ್ 2, 3, 4ರಂದು 3 ದಿನ ಸತತ ಭಾಗ್ಯವಂತಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಕ್ಟೋಬರ್ 2ರಂದು ಗಂಗಾಸ್ಥಾನ, 3ರಂದು ದೇವಿಯ ಪಲ್ಲಕ್ಕಿ ಮೆರವಣಿಗೆ, 4ರಂದು ಜಾತ್ರಾ ಮಹೋತ್ಸವದ ಗ್ರಾಮೀಣ ಕ್ರೀಡೆಗಳು ಆದ ಬೆಳಿಗ್ಗೆ ಕೈಕುಸ್ತಿ, ಸಾಯಂಕಾಲ ಉಸುಕಿನ ಚೀಲ ಭಾರ ಎತ್ತುವುದು ಸೇರಿ ಮಹಾಲಿಂಗರಾಯ ಮಹಿಳಾ ಡೊಳ್ಳು ಕುಣಿತ, ಗೋವನಕೊಪ್ಪ ಇವರಿಂದ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಊರಿನ ಗ್ರಾಮದ ಹಿರಿಯರು ಮತ್ತು ಯುವಕರು ಸೇರಿ ಆಯೋಜನೆ ಮಾಡಿದ್ದಕ್ಕೆ ಆ ದೇವತೆಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಎಂದರು. ಇತ್ತೀಚಿನ ದಿನದಲ್ಲಿ ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗ್ತಾ ಇದ್ದು, ಯುವಕರು ದುಶ್ಚಟಗಳಿಗೆ ಆರೋಗ್ಯ ಹಾಳು ಮಾಡಿಕೊಳ್ತಿದ್ದಾರೆ. ಪ್ರತಿ ಜಾತ್ರೆ ಸಂದರ್ಭದಲ್ಲಿ ಇಂತಹ ಗ್ರಾಮೀಣ ಕ್ರೀಡೆಯನ್ನ ಆಯೋಜನೆ ಮಾಡಿದ್ರೆ ಕ್ರೀಡಾಪಟುಗಳಿಗೆ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಮತ್ತು ದುಶ್ಚಟಗಳಿಂದ ಯುವಕರಿಗೆ ದೂರವಿರಲು ದೇವರು ಭಕ್ತಿಯಿಂದ ಸಹಾಯವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕರಣಗಿ ಗ್ರಾಮದ ಭಾಗ್ಯವಂತಿ ತಾಯಿ ಜಾತ್ರೆ ಹಮ್ಮಿಕೊಂಡಿದ್ದೇವೆ. 2ನೇ ತಾರೀಕು ಕರಣಗಿಲಿಂದ ನಾಲಡ್ಗಿ ಒಳಗೋಗಿ ಮೆರವಣಿಗೆಯಿಂದ ಬರ್ತಿದ್ದಾಳೆ ಸಂಜೆಗೆ. 3ನೇ ತಾರೀಕು ಮೂರ್ತಿ ಮೆರವಣಿಗೆ ಇರ್ತದೆ. 4ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕೈ ಕುಸ್ತಿ ಇರ್ತದೆ. ಅದರಿಂದ 3 ಗಂಟೆಯಿಂದ 6 ಗಂಟೆವರೆಗೂ ಭಾರ ಎತ್ತುವ, ಉಸು ಎತ್ತುವ, ಚೀಲ ಎತ್ತುವ ಕಾರ್ಯಕ್ರಮ ಹೊಂದಿದ್ದೇವೆ. ಇದಕ್ಕೆ ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಎಲ್ಲ ನಮ್ಮ ಜಿಲ್ಲೆ ಜನತೆ ಬಂದು ನಮಗೆ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಭಾಗ್ಯವಂತಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವವಾಗಿ ವರ್ಷಗಟ್ಟಲೆ 2 ದಿನ ಮಾತ್ರ ಮಾಡುತ್ತಿದ್ದೆವು. ಈ ವರ್ಷ ಮತ್ತೆ ಒಂದು ಕೈಕುಸ್ತಿಯನ್ನು ಅಗಲತ್ತು ಮಾಡಕತ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಜರುಗುತ್ತದೆ ಮತ್ತು ಸುತ್ತಮುತ್ತಲಿನ ರೈತರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಕುಸ್ತಿ ಕ್ರೀಡಾಪಟುಗಳು ಮತ್ತು 4ನೇ ತಾರೀಕು, 1ನೇ ತಾರೀಕು, 2ನೇ ತಾರೀಕು ಜಾತ್ರಾ ಉತ್ಸವ, 2ನೇ ತಾರೀಕು ಗಂಗಾಸ್ಥಾನ, 3ನೇ ತಾರೀಕು ಕೈ ಕುಸ್ತಿ ಕ್ರೀಡಾಪಟುಗಳು ಇರುತ್ತವೆ ಮತ್ತು ಸುತ್ತಮುತ್ತಲಿನ ಎಲ್ಲ ಕೈ ಕುಸ್ತಿ ಆಡುವವರು 4 ದಿನ 4ನೇ ತಾರೀಕು ಮತ್ತು ಕೈ ಕುಸ್ತಿ ಇರ್ತದೆ. ಎಲ್ಲ ಸುತ್ತಮುತ್ತಲಿನವರು ಬಂದು ಕೈ ಕುಸ್ತಿಗೆ ನಮ್ಮ ಕರಣಗಿ ಗ್ರಾಮಕ್ಕೆ ಬಂದು ಎಲ್ಲರೂ ನಮ್ಮ ಕೈ ಕುಸ್ತಿಯನ್ನು ನೆರವೇರಿಸಬೇಕಾಗಿ ವಿನಂತಿಗೊಳಿಸುತ್ತೇನೆ. ಶಹಾಪುರ ತಾಲೂಕಿನ ದೋರ್ನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಕರಣಗಿ ಗ್ರಾಮದಲ್ಲಿ ಭಾಗ್ಯವಂತಿ ದೇವಸ್ಥಾನದ ಜಾತ್ರೆ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನದಂದರೆ ಮುಂಜಾನೆ ಗಂಗಾಸ್ಥಾನ, ಅಕ್ಟೋಬರ್ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು 3 ದಿವಸ ನಿರಂತರವಾಗಿ 2ನೇ ತಾರೀಕು ಗಂಗಾಸ್ಥಾನ, 3ನೇ ತಾರೀಕು ಮೂರ್ತಿ ಮೆರವಣಿಗೆ, 4ನೇ ತಾರೀಕು ಬೆಳಗ್ಗೆ ಕೈ ಕುಸ್ತಿ, ಮಧ್ಯಾಹ್ನ ಭಾರ ಎತ್ತುವ ಕ್ರೀಡೆ ಇಟ್ಟಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ನಂದೊಂದು ಅಭಿಪ್ರಾಯ ಅನ್ನೋದು ಪ್ರತಿ ಜಾತ್ರೆಯಲ್ಲಿ ಕೂಡ ಗ್ರಾಮೀಣ ಭಾಗದ ಕ್ರೀಡೆಗಳು ನಶಿಸಿ ಹೋಗ್ತಿದ್ದು, ಯುವಕರು ಏನದಂದ್ರೆ ಮದ್ಯಪಾನ ಮತ್ತು ಧೂಮಪಾನಗಳ ದುರ್ಚಟಗಳಿಗೆ ಮೊರೆ ಹೋಗಿ ಆರೋಗ್ಯ ಹಾಳು ಮಾಡ್ಕೊಳಕತ್ತಾರ. ಇಂಥ ಕಾರ್ಯಕ್ರಮ ಇಟ್ಟರೆ ದೇವ್ರ ಹೆಸರು ಮ್ಯಾಗ ದೇವರು ಇದರಲ್ಲಿಂತ ಕೂಡ ಏನದ ಇವ್ರನ್ನ ದುರ್ಚಟಲಿಂದ ದೂರ ಆಗ್ತಾರಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ. ಇದು ಒಳ್ಳೆ ಬೆಳವಣಿಗೆ. ಈ ಟೈಪ್ ಮಾಡ್ಕೊಂಡು ಹೋಗ್ತಕ್ಕಂಥವ್ರಿಗೆ ನಾವೆಲ್ಲರೂ ಸಹಕಾರ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆ ಜಾತ್ರೆಯಲ್ಲಿ ಭಾಗವಹಿಸಿ ಯಶಸ್ವಿಗೆ ಕಾರಣಭೂತರಾಗಬೇಕಂತಕ್ಕಂಥದ್ದು ನಂದೊಂದು ಮನವಿ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಆದ ಭಾಗಣ್ಣ, ಪೂಜಾರಿ ಆಂಜನೇಯ ಬೆಳಗೇರ, ಶರಣಪ್ಪ ಗೌಡ, ವಕೀಲ ರೆಡ್ಡಿ ಪಾಟೀಲ್, ಶರಣಪ್ಪ ಗೌಡ್ರು, ಮಲ್ಲಿಕಾರ್ಜುನ್ ಮಲ್ಲಣ್ಣ, ಭೀಮಣ್ಣ, ಹುಸೇನ್ ಸಾಬ್, ರಾಮಲಿಂಗ ಜಗನ್ನಾಥ, ಶರಣುಗೌಡ, ಸಿದ್ದಲಿಂಗ ಭಾಗಣ್ಣ, ರಾಜಶೇಖರ್, ಶರಣಪ್ಪ ಗೌಡ, ಹನುಮಂತ ದೊರೆ, ಚಿನ್ನರೆಡ್ಡಿ, ಶಿವರಾಜು ಜಂಬಣ್ಣ, ಸಿದ್ದಪ್ಪ ಗೌರಮ್ಮ, ದೇವಮ್ಮ, ನಿರ್ಮಲಾ, ಚಂದ್ರಕಲಾ, ಭಾಗ್ಯಮ್ಮ, ಸಾಬಮ್ಮ, ಶಾಂತಮ್ಮ, ಇಂದ್ರಮ್ಮ, ರೇಣುಕಾ, ಈರಮ್ಮ, ಚಂದಮ್ಮ, ದೇವೇಂದ್ರಮ್ಮ, ನಿಂಗಮ್ಮ ಸೇರಿ ದೇವಸ್ಥಾನದ ಭಕ್ತಾದಿಗಳು ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.